ಇಲ್ಲ, ಈಗ ಆಲ್ರೆಡಿ ನಮ್ಮ ಇರಿಗೇಷನ್ ಮಂತ್ರಿಗಳಾಗಿರ್ತಕ್ಕಂಥ, ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಮನವಿಯನ್ನು ಸಲ್ಲಿಸಿದ್ದೀನಿ. ಏನು ಬಿರ್ಬಿಟ್ಟಿದೆ, ಈಗ ಆಲ್ರೆಡಿ ನಮ್ಮ ಬೃಂದಾವನ್ಗೆ ಬಂದಂಥ ಸಂದರ್ಭದಲ್ಲಿ, ಕೆ ಆರ್ ಎಸ್ಗೆ ಬಂದಂಥ ಸಂದರ್ಭದಲ್ಲಿ 6 ಕೋಟಿ ರೂಪಾಯಿ ಅನುದಾನವನ್ನು ಅಲ್ಲಿ ರಿಪೇರಿ ಮಾಡಿಸೋದಕ್ಕೆ ಅನುದಾನವನ್ನು ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಇಲ್ಲ, ಈಗ ಆಲ್ರೆಡಿ ನಾವು 2 ಖಾಸಗಿಯವ್ರ ಹತ್ರ ಮಾತಾಡಿ, ಒಂದು ಹೈದರಾಬಾದ್ ಅವರ ಜೊತೆ ಮಾತಾಡಿದ್ವಿ, ಇನ್ನೊಂದು ರಾಯಚೂರು ಅವ್ರ ಜೊತೆನೂ ಕೂಡ ಖಾಸಗಿ ಸಂಸ್ಥೆ ಜೊತೆ ಮಾತಾಡಿ PPT ಮಾಡಲಲ್ಲಿ 30 ವರ್ಷ ಅಗ್ರಿಮೆಂಟ್ ಮಾಡಿ ಅಲ್ಲಿ ಒಂದು ಗಾರ್ಡನ್ ನಿರ್ಮಾಣ ಜೊತೆಗೆ ಒಂದು ಹೋಟ್ಲು ಮಾಡಬೇಕು ಅಂತ ಚರ್ಚೆಗಳು ನಡೀತದೆ. ಈಗ ಆಲ್ರೆಡಿ ನಾವು ಈ ಒಂದು ದಸರಾ ಸಮಯಕ್ಕೂ ಕೂಡ ಕಬಿನಿ ಉತ್ಸವ ಮಾಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀನಿ. ಖಂಡಿತವಾಗ್ಲೂ ಏನು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಏನು ನಮ್ಮ ಹೆಗ್ಗಡದೇವನ ಕೋಟೆನೂ ಕೂಡ ಭಾಳ ಪ್ರವಾಸಿಗರ ತಾಣ ಆಗಿ ಕೈ ಬೀಸಿ ಕರೀತಕ್ಕಂಥದ್ದು. ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಟೈಗರ್ ರಿಸರ್ವ್ ಫಾರೆಸ್ಟು. ಏನು ಪ್ರವಾಸಿಗರು ನಮ್ಮ ಡ್ಯಾಮ್ ಇರ್ಬೋದು, ಬೆಟ್ಟ ಇರ್ಬೋದು, ಮತ್ತು ಕಾಡು ಇರ್ಬೋದು, ಇದು ನೋಡೋಕ್ಕೆ ನಮ್ಮ ಡೆಲ್ಲಿಯಿಂದ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಮಂತ್ರಿಗಳು ಮತ್ತು ಚಿತ್ರನಟರು ಎಲ್ಲರೂ ಕೂಡ ನಮ್ಮ ಹೆಗ್ಗಡದೇವನ ಕೋಟೆ ತಾಲೂಕಿಗೆ ಬರ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಆ ತಾಲೂಕಿನ ಭಾಳಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ಹೆಚ್ಚಿನ ರೀತಿ ಸಹಕಾರವನ್ನು ಅವ್ರು ಕೊಡ್ತಾರೆ. ಈಗ ಮುಂಚೆಲ್ಲ ಕರಿತಿದ್ರು ಹಿಂದುಳಿದ ತಾಲೂಕು ಅಂತ, ಅದನ್ನು ಮುಂದುವರೆದ ತಾಲೂಕಾಗಿ ನಾವು ಮಾಡ್ತಿದ್ದೀವಿ. ಈ ಜಿಲ್ಲೆಯ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ, ಅದರಿಂದ ಹೆಚ್ಚಿನ ರೀತಿ ಅನುದಾನವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಆಡಿದ್ದಾರೆ. ಅನುದಾನ ತೆಗೆದುಕೊಂಡು ಕೆಲಸವನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ.